ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಒಂದು BEdಗೆ ಅಪ್ಲಿಕೇಶನ್ ಹಾಕಿದಂಥ ವಿದ್ಯಾರ್ಥಿಗಳಿಗೆ ಒಂದು ಪ್ರಶ್ನೆಗಳು ಹೆಚ್ಚಿಗೆ ಆಗ್ತಾ ಇರುವಂಥದ್ದಾಗಿರುತ್ತೆ. ಒಂದು ಕುತೂಹಲ, ಕ್ಯೂರಿಯಾಸಿಟಿ, ಎಕ್ಸೈಟ್ಮೆಂಟ್ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ಒಂದು ಎಲಿಜಿಬಲ್ ಲಿಸ್ಟ್ ಅಂತಕ್ಕಂಥದ್ದೇನಿತ್ತಲ್ಲ, ಒಂದು ಕೇಂದ್ರೀಕೃತ ದಾಖಲಾತಿ ಘಟಕದಿಂದ ಮಾಹಿತಿನ ಕೊಟ್ಟಿದ್ರು ನಾವು ನಮ್ಮ ಕನ್ನಡವೇದ ಯೂಟ್ಯೂಬ್ ಚಾನಲ್ ಕಳೆದ ದಿನಗಳಾಗಿರ್ಬೋದು. ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗಲೂ ಕೂಡ ಮಾಹಿತಿನ ಕೊಟ್ಟಿದ್ವಿ. ಅಪ್ಲಿಕೇಶನ್ ಹಾಕಿದ ವಿದ್ಯಾರ್ಥಿಗಳಿಗೆ ಎಲಿಜಿಬಲ್ ಲಿಸ್ಟ್ ಅಂತಕ್ಕಂಥದ್ದನ್ನು ಪ್ರಕಟ ಮಾಡ್ತಾರೆ ಅಂತ ಇಂದು ವಿದ್ಯಾರ್ಥಿಗಳಿಗೆ ನವೆಂಬರ್ 10ನೇ ತಾರೀಕು 2025ನೇ ತಾರೀಕಿನಂದು ಪ್ರಕಟಿಸಲಾಗ್ತದೆ ಅಂತ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಅಧಿಸೂಚನೆ ಪ್ರಕಟ ಆದಾಗ ಅವರು ಮಾಹಿತಿನ ಅದರಲ್ಲಿ ತಿಳಿಸಿದ್ರು. ಅದರಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಒಂದು ನವೆಂಬರ್ ತಿಂಗಳ 3ನೇ ತಾರೀಕು 2025 ತನಕ ಅವಕಾಶ ಇರುತ್ತೆ ಅಂತ ಅಕ್ಟೋಬರ್ 3ರಿಂದ ನವೆಂಬರ್ 3 ತನಕ ಅವಕಾಶ ಎಲ್ಲ ಕೊಟ್ಟಿದ್ರಲ್ಲ. ಇದೀಗ ವಿದ್ಯಾರ್ಥಿಗಳಿಗೆ ಅಲ್ಲಿ ವೆರಿಫಿಕೇಶನ್ ಬಗ್ಗೆ ಮಾಹಿತಿನ ಕೂಡ ಕೊಟ್ಟಿದ್ರು. ಇವಾಗ ಅದೇ ವಿದ್ಯಾರ್ಥಿಗಳಿಗೆ ಒಂದು ಪ್ರಶ್ನೆ ಅಥವಾ ಭಯ ಆತಂಕ ಆಗ್ತಿರೋದಾಗಿರುತ್ತೆ ಕೆಲವರಿಗೆ, ಅಥವಾ ಕೆಲವರಿಗೆ ಎಕ್ಸೈಟ್ ಕೂಡ ಆಗ್ತಿರುವಂತದ್ದಾಗಿರುತ್ತೆ. ಸೊ ಇದ್ರ ಬಗ್ಗೆ ಯಾವುದೇ ರೀತಿ ಆತಂಕ ಭಯನ ಪಡಕ್ಕೆ ಹೋಗಬೇಡಿ. ಹೆಚ್ಚಿಗೆ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಪ್ರತಿಯೊಂದು ಮಾಹಿತಿನ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಕೊಡ್ತಾ ಇರ್ತೀವಿ. ಆ ಕಾರಣಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಮಾಹಿತಿಗಳು ನಿರಂತರವಾಗಿ ಸಿಗ್ತಾ ಇರುತ್ತೆ. ಯಾವುದೇ ರೀತಿ ಆತಂಕ ಭಯನ ಪಡಕ್ಕೆ ಹೋಗಬೇಡಿ. ಉಚಿತವಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಅಲ್ಲಿ ಎಲ್ಲ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ನೀವು ಪಡ್ಕೋಬೋದಾಗಿರುತ್ತೆ. ಯಾವುದೇ ರೀತಿ ಆತಂಕನ ಪಡಕ್ಕೆ ಹೋಗಬೇಡಿ. ನಾವು ಇದೀವಿ, ಎಲ್ಲ ಮಾಹಿತಿಗಳನ್ನ ಕೊಡ್ತೀವಿ ಅಂತ ತಿಳಿಸ್ತಾ, ಈಗ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಆಗ್ತಂತವರಿಗೆ ವೆರಿಫಿಕೇಶನ್ ಮಾಡಿಸಲಿಕ್ಕೆ 7 ದಿನಗಳ ಒಳಗಡೆ ವೆರಿಫಿಕೇಶನ್ ಮಾಡಿಸಬೇಕು ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ರಲ್ವಾ. ಅಂದ್ರೆ ನಾವು ಕೂಡ ತಿಳಿಸಿದ್ವಿ, ಅಪ್ಲಿಕೇಶನ್ ಹಾಕಿದ 7 ದಿನದಲ್ಲಿ ವೆರಿಫಿಕೇಶನ್ ಆಗಬೇಕು ಅಂತ. ಇನ್ನ ಕೆಲ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಇರುವಂತದ್ದಾಗಿರುತ್ತೆ. ಯಾವ ತರ ಅಂದ್ರೆ ಅಭ್ಯರ್ಥಿಗಳಿಗೆ ಇನ್ನ ಕೆಲ ವಿದ್ಯಾರ್ಥಿಗಳ ಪ್ರಶ್ನೆ ಅಂದ್ರೆ ಇವತ್ತು ಲಿಸ್ಟ್ ಬರುತ್ತೆ ಇಲ್ವಾ, ಯಾಕಂದ್ರೆ ಇನ್ನೂ ಕೆಲವರದ್ದು ವೆರಿಫಿಕೇಶನ್ ಆಗಿಲ್ಲ. ಆ ಕಾರಣಕ್ಕೆ ಮತ್ತೆ ಲಿಸ್ಟ್ ಯಾವ ತರ ಸಿದ್ಧಪಡಿಸ್ತಾರೆ ಅಂತ ಕೂಡ ಕೆಲ ವಿದ್ಯಾರ್ಥಿಗಳ ಒಂದು ಪ್ರಶ್ನೆಗಳಾಗಿರೋದಾಗಿರುತ್ತೆ. ಅದರ ಬಗ್ಗೆ ಮಾಹಿತಿನ ತಿಳಿಸ್ತಾ ಇರೋದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ನೆಕ್ಸ್ಟ್ ನಿಮ್ಮ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಪಡ್ಕೋಬೇಕು. ನಿಮಗೆ ಒಂದು ವೆರಿಫಿಕೇಶನ್ ಲಿಸ್ಟ್ ಅಂದ್ರೆ ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು, ಆಪ್ಷನ್ ಎಂಟ್ರಿಗಳಾಗಿರ್ಬೋದು, ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, BEdಗೆ ಸಂಬಂಧಪಟ್ಟಂತೆ ಕಾಲೇಜ್ಗೆ ಅಡ್ಮಿಷನ್ ಆದ ನಂತರದಲ್ಲಿ TTಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಮಾಹಿತಿ ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಆಗಬಹುದಾಗಿರುತ್ತೆ. ಬೆಲ್ ಐಕನ್ ಕ್ಲಿಕ್ ಮಾಡಬಹುದು. ಇದು ನಮಗೋಸ್ಕರ ನಾವೇನು ತಿಳಿಸ್ತಾ ಇಲ್ಲ, ನಿಮಗೆ ಒಂದು ಮಾಹಿತಿಗಳು ತಲುಪಲಿ ಅನ್ನೋ ಕಾರಣಕ್ಕೆ ನಾವು ಹೇಳ್ತಾ ಇರುವಂತದ್ದಾಗಿರುತ್ತೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು ನಿಮ್ಮ ಆಯ್ಕೆ ಆಗಿರುತ್ತೆ. ಅದರಿಂದ ನಮಗೇನು ಉಪಯೋಗ ಆಗೋದಿಲ್ಲ. ನಿಮಗೆ ನಾವು ಮಾಡ್ತಿರುವಂಥ ಕೆಲಸ ಇಷ್ಟ ಆಯಿತು, ಬೆಂಬಲಿಸಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಬಹುದಾಗಿರುತ್ತೆ, ಬೆಲ್ ಐಕನ್ ಕ್ಲಿಕ್ ಮಾಡಬಹುದಾಗಿರುತ್ತೆ. ಈ ಥರ ಒಂದು ಜಾಯಿನ್ ಆಪ್ಷನ್ ಆಗಿರ್ಬೋದು, ಇನ್ಸ್ಟಾಲ್ ಕೂಡ ಒಂದು ಮಾಹಿತಿಗಳನ್ನು ತಿಳಿಸಿದೇವಲ್ಲ ನಿಮಗೆ, ಸಬ್ಸ್ಕ್ರಿಪ್ಷನ್ ತಗೊಳ್ಳೋದ್ರ ಮುಖಾಂತರ ನಿಮಗೆ ಪ್ರಶ್ನೆಗಳಿದ್ದರೆ ಡೌಟನ್ನು ಕ್ಲಿಯರ್ ಮಾಡ್ಕೋಬಹುದು. ಯಾಕಂದ್ರೆ ನಿಮ್ಮ ಒಂದು ಮಾಹಿತಿಗಾಗಿ ನಾವು ತಿಳಿಸ್ತಾ ಇರುವಂಥದ್ದಾಗಿರುತ್ತೆ ಅಷ್ಟೇ ವಿನಃ, ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಪ್ರತಿ ವರ್ಷ ನೂರಾರು ತಪ್ಪುಗಳನ್ನು ಮಾಡಿ ಸಮಸ್ಯೆಗಳನ್ನು ಅನುಭವಿಸ್ತಿರ್ತೀರ. ಆ ಕಾರಣಕ್ಕೆ ನಾವು ಈ ಒಂದು ಮಾಹಿತಿಗಳನ್ನು ಹೇಳ್ತಾ ಇರ್ತೀವಿ. ಸೊ ಈಗ ಅಭ್ಯರ್ಥಿಗಳಿಗೆ ವೆರಿಫಿಕೇಶನ್ ಅಂತಕ್ಕಂಥದ್ದು ಏನಿದೆ, ಅಭ್ಯರ್ಥಿಗಳಿಗೆ ವೆರಿಫಿಕೇಶನ್ ಅಂತಕ್ಕಂಥದ್ದು ಇನ್ನ ಕೆಲವ್ರದಾಗಿಲ್ಲ. ಯಾರ್ದಾಗಿಲ್ಲ ಅಂದ್ರೆ ನಿಮ್ದೆಲ್ಲ ಬಹುತೇಕ ವಿದ್ಯಾರ್ಥಿಗಳು ಆಲ್ಮೋಸ್ಟ್ 90% ವೆರಿಫಿಕೇಶನ್ ಆಗಿರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಯಾರ್ದಾಗಿಲ್ಲ ಅಂದ್ರೆ ಅಪ್ಲಿಕೇಶನ್ ಆಗಿ ಕೆಲವು ವಿದ್ಯಾರ್ಥಿಗಳು ಮಿಸ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಯಾವುದೇ ರೀತಿ ಅವಕಾಶನ ಕೊಟ್ಟಿದ್ದಾರಲ್ವಾ, ಸದ್ಯಕ್ಕೆ ಇಲಾಖೆ ಮಾಹಿತಿನ ಕೊಟ್ಟಿಲ್ಲ. ಆದ್ರೆ ವಿದ್ಯಾರ್ಥಿಗಳು ನವೆಂಬರ್ ತಿಂಗಳ 3ನೇ ತಾರೀಕು ತನಕನೂ ಅವಕಾಶ ಕೊಟ್ಟಿರೋದ್ರಿಂದ ಅಪ್ಲಿಕೇಶನ್ ಹಾಕ್ಲಿಕ್ಕೆ, ನವೆಂಬರ್ 3ನೇ ತಾರೀಕು ಅಪ್ಲಿಕೇಶನ್ ಹಾಕಿದಾರಲ್ಲ ಆ ವಿದ್ಯಾರ್ಥಿಗಳಿಗೆ 7 ದಿನ ಇನ್ನ ಪೂರ್ಣಗೊಂಡಿಲ್ಲ. ನವೆಂಬರ್ 10ನೇ ತಾರೀಕು ತನಕ ಅವ್ರಿಗೆ ಅವಕಾಶ ಬರುತ್ತೆ. ಸೊ ಆ ವಿದ್ಯಾರ್ಥಿಗಳು ನವೆಂಬರ್ 10ನೇ ತಾರೀಕು ಇಂದು ಕೂಡ ವೆರಿಫಿಕೇಶನ್ ಮಾಡಿಸಲಿಕ್ಕೆ ಅವ್ರಿಗೆ ಎಲಿಜಿಬಲ್ ಇರ್ತಾರೆ, ಅಂದ್ರೆ ಅವಕಾಶ ಇರುತ್ತೆ. ಸೊ ರೂಲ್ಸ್ ಪ್ರಕಾರ ಅವರು ವೆರಿಫಿಕೇಶನ್ ಮಾಡಿಸಬಹುದಿರುತ್ತೆ. ಆ ಕಾರಣಕ್ಕೆ ನವೆಂಬರ್ 10ನೇ ತಾರೀಕು ತನಕ ವೆರಿಫಿಕೇಶನ್ ನಡೆಯುವಂತದ್ದು ಇರುತ್ತೆ ವಿದ್ಯಾರ್ಥಿಗಳಿಗೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಇವಾಗ ಅದೇ ರೀಸನ್ಗೆ ಪ್ರಶ್ನೆ ಆಗ್ತಿರೋದಾಗಿರುತ್ತೆ. ನವೆಂಬರ್ 10ನೇ ತಾರೀಕಿಗೆ ಒಂದು ಸೆಲೆಕ್ಷನ್ ವೆರಿ ಎಲಿಜಿಬಲ್ ಲಿಸ್ಟ್, ನಾವು ಸೆಲೆಕ್ಷನ್ ಲಿಸ್ಟ್ ಪ್ರತಿ ವಿದ್ಯಾರ್ಥಿಗಳು ಕೇಳ್ತಿರೋದ್ರಿಂದ ಒಂದು ಎಲಿಜಿಬಲ್ ಲಿಸ್ಟ್ ಅನ್ನೋದಕ್ಕೆ ಸೆಲೆಕ್ಷನ್ ಲಿಸ್ಟ್ ಹೇಳ್ತೀವಿ. ಎಲಿಜಿಬಲ್ ಲಿಸ್ಟ್ ಅಂತಕ್ಕಂಥದ್ದನ್ನ ನವೆಂಬರ್ 10ನೇ ತಾರೀಕು 2025ಕ್ಕೆ ಇಲಾಖೆಯವರು ಪ್ರಕಟ ಮಾಡ್ತಾರೆ ಅಂತ ಹೇಳಿದ್ವಲ್ಲ. ಸೊ ಹಾಗಿದ್ರೆ ಒಂದು ಎಲಿಜಿಬಲ್ ಲಿಸ್ಟ್ ಅನ್ನ ನವೆಂಬರ್ 10ಕ್ಕೆ ಇವತ್ತು ಪ್ರಕಟ ಆಗುತ್ತಾ, ಅಥವಾ ವೆರಿಫಿಕೇಶನ್ ಆದವ್ರದ್ದು ಅವ್ರದ್ದೆಲ್ಲ ಡಾಟಾ ಹೋಗ್ಬೇಕಿರುತ್ತಲ್ಲ, ಏನಾಗುತ್ತೆ ಅಂತೆಲ್ಲ ಕೇಳ್ತೀರಾ. ಮತ್ತೆ ಹೇಗೆ ಸಿದ್ಧ ಆಗುತ್ತೆ ಒಂದು ಲಿಸ್ಟ್ ಅಂತಕ್ಕಂಥದ್ದನ್ನು ಕೇಳ್ತೀರಾ ಅಂತದಾಗಿರುತ್ತೆ. ಇಲಾಖೆ ಕಡೆ ಏನು ಮಾಹಿತಿನ ಕೊಟ್ಟರು ಕೇಂದ್ರೀಕೃತ ದಾಖಲಾತಿ ಘಟಕದವರು ಅಂದ್ರೆ, ಅವರು ಅಧಿಸೂಚನೆಯಲ್ಲಿ ಪ್ರಮುಖವಾಗಿ ಮಾಹಿತಿನ ಕೊಟ್ಟಿದ್ದಾರೆ. CAC ಹಂತದಿಂದ ನವೆಂಬರ್ 10, 2025ರಂದು ದತ್ತಾಂಶ ಸಂಗ್ರಹಣೆಯನ್ನು ಮಾಡೋದ್ರ ಮುಖಾಂತರ ಎಲಿಜಿಬಲ್ ಅರ್ಹತಾ ಪಟ್ಟಿಯನ್ನು ಪ್ರಕಟಿಸ್ತೇವೆ ಅಂತ ಹೇಳಿದ್ದಾರೆ. ಅಂದ್ರೆ CAC ಹಂತದಲ್ಲಿ ದತ್ತಾಂಶ ಸಂಗ್ರಹಣೆ ನವೆಂಬರ್ 10, 2025ನೇ ತಾರೀಕಿನಂದು ಆಗುತ್ತೆ ಅಭ್ಯರ್ಥಿಗಳೇ. ಅರ್ಥ ಮಾಡ್ಕೊಳ್ಳಿ ಸರಿ ನಾನು ಹೇಳ್ತಿರುವಂತ ವಿಷಯಗಳನ್ನ. ಅಂದ್ರೆ ಅಭ್ಯರ್ಥಿಗಳಿಗೆ ಎಲಿಜಿಬಲ್ ಲಿಸ್ಟ್ ಅಂತಕ್ಕಂಥದ್ದು ಏನಿತ್ತಲ್ಲ, ಸೊ ಅಂದ್ರೆ ಆ ಒಂದು ಲಿಸ್ಟ್ ಬರಬೇಕು. ಅವ್ರು ಯಾವ ತರ ಸಿದ್ಧ ಆಗುತ್ತೆ ಅಂದ್ರೆ, ಅಪ್ಲಿಕೇಶನ್ ಆಗ್ತಂತ ಎಲ್ಲಾ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಹೋಗಿರ್ತಾರೆ. ಎಲ್ಲೆಲ್ಲ ವೀಕ್ಷಕರೇ, ಕನ್ನಡದ ಯೂಟ್ಯೂಬ್ ಚಾನಲ್ ನಾವು ನಿರಂತರವಾಗಿ ಉಚಿತವಾಗಿ ಮಾಹಿತಿಗಳನ್ನು ಕೊಡ್ತಾ ಇದ್ದೇವೆ ಅಂತ ಹೇಳ್ಬೋದು. ಆದರೆ ಹಲವಾರು ವಿದ್ಯಾರ್ಥಿಗಳಿಗೆ ನಮಗೆ ಇನ್ನೂ ಪ್ರಶ್ನೆಗಳಿದಾವೆ, ಗೊಂದಲಗಳಿದಾವೆ, ಡೌಟ್ಸ್ಗಳಿದಾವೆ, ಯಾರನ್ನ ಕೇಳಬೇಕು ಗೊತ್ತಾಗ್ತಿಲ್ಲ, ಆತಂಕಗಳಾಗ್ತಿದಾವೆ ಅಂತಂದ್ರೆ BEd ಕುರಿತಾಗಿರ್ಬೋದು, TET ಕುರಿತಾಗಿರ್ಬೋದು, ಇತರ ಎಲ್ಲ ಒಂದು ಮಾಹಿತಿಗಳನ್ನು ಕೂಡ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕನ್ನಡವೇದ ನಮ್ಮ ಜೊತೆ ಮೆಸೇಜ್ ಅಥವಾ ಇನ್ಸ್ಟಾಮ್ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ನಿಮಗೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ಇನ್ಸ್ಟಾಮಲ್ಲಿ ನೀಡೋದಾಗಿರುತ್ತೆ. ಈ ಒಂದು ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನು ಪಡ್ಕೊಳ್ಳುವಂಥ ಅಭ್ಯರ್ಥಿಗಳಿಗೆ ನಿಮ್ಮ ಹೆಸರಿನ ಪಕ್ಕದಲ್ಲಿ ಅಂದ್ರೆ ID ಪಕ್ಕದಲ್ಲಿ ಒಂದು ಕಿರೀಟ ಸಿಂಬಲ್ ಬರುತ್ತೆ. ಆ ಮುಖಾಂತರದಲ್ಲಿ ನಿಮ್ಮ ಮೆಸೇಜ್ ನಮಗೆ ಬೇಗ ತಲುಪುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ನೂರಾರು ಮೆಸೇಜ್ಗಳು ಅಥವಾ ನೂರಾರು ವಿದ್ಯಾರ್ಥಿಗಳ ಕಡೆಯಿಂದ ಕಾಲ್ಗಳು ಬಂದಾಗ ನಮಗೆ ಯಾವ ವಿದ್ಯಾರ್ಥಿಗಳು ರಿಪ್ಲೈ ಮಾಡ್ತೀವಿ ಅಂತ ನಮಗೂ ಕೂಡ ತಿಳಿಯಲಿ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಒಂದು ಸಬ್ಸ್ಕ್ರಿಪ್ಷನ್ ಆಪ್ಷನ್ ನೆರವಾಗುತ್ತೆ. ಮತ್ತೆ ಲೈವ್ ಸ್ಟ್ರೀಮ್ಸ್ಗೆ ಬಂದಂಥ ಸಂದರ್ಭದಲ್ಲಿ ಇನ್ಸ್ಟಾಮ್ನಲ್ಲಿ ನಾವು ನಿಮಗೆ ಅದು ಸಹಾಯ ಆಗುತ್ತೆ. ಮತ್ತೆ ವಿದ್ಯಾರ್ಥಿಗಳಿಗೆ ಬ್ರಾಡ್ಕಾಸ್ಟ್ ಲಿಂಕ್ ಕೂಡ ಓಪನ್ ಆಗುತ್ತೆ. ಹೆಚ್ಚುವರಿ ಮಾಹಿತಿ ನೀವು ಅಲ್ಲಿ ಪಡ್ಕೋಬೋದಿರುತ್ತೆ ಈ ಒಂದು ಸಬ್ಸ್ಕ್ರಿಪ್ಷನ್ ಆಪ್ಷನ್ ಸಹಾಯದಿಂದ ಅಂತ ಹೇಳ್ತಾ, ಎಲ್ಲ ವಿದ್ಯಾರ್ಥಿಗಳಿಗೆ ಸದುಪಯೋಗ ಆಗುತ್ತೆ ಅಂತಾನೆ ತಿಳಿಸ್ತಾ ಇದ್ದೀವಿ. ನಿಮ್ಮ ಒಂದು ಡಯಟ್ ಸೆಂಟರ್, ನೂಡಲ್ ಸೆಂಟರ್ ಅಥವಾ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ, CTE ಅಥವಾ ಒಂದು ವೆರಿಫಿಕೇಶನ್ ಸೆಂಟರ್, ಒಂದೊಂದು ಹೆಸರಿಂದ ಕರೀತೀರಾ ನೀವು ವೆರಿಫಿಕೇಶನ್ ಮಾಡಿಸ್ಕೊಂಡಂತ ಜಾಗನ.
ಅಲ್ಲಿ ಹೋಗಿ ವೆರಿಫಿಕೇಷನ್ ಮಾಡಿಸಿರ್ತಾರಲ್ಲ, ಕೆಲವೊಂದು ಡಿಸ್ಟ್ರಿಕ್ಟ್ಸ್‌ಗಳಲ್ಲಿ ಅದಾಗಿರುತ್ತೆ. ಆದರೆ ಲೀಸ್ಟ್ ಬರುವಂಥದ್ದು ಏನಿರುತ್ತಲ್ಲ, ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದನೇ ಒಂದು ಲಿಸ್ಟನ್ನು ಅನೌನ್ಸ್ ಮಾಡುವಂಥದ್ದಾಗಿರುತ್ತೆ. ಅಧಿಕೃತ ಒಂದು ವೆಬ್‌ಸೈಟ್‌ನಲ್ಲಿ ಮತ್ತೆ ಒಂದು ಮೇನ್ ಬ್ರಾಂಚ್ ಏನಿದೆಯಲ್ಲ, ಅದು ಬೆಂಗಳೂರಲ್ಲಿ ಇರುವಂಥದ್ದಾಗಿರುತ್ತೆ. ಮತ್ತೆ ಆ ಒಂದು ಡಿಪಾರ್ಟ್‌ಮೆಂಟ್‌ನ ಕಡೆಯಿಂದನೇ ಎಲ್ಲ ಒಂದು ದತ್ತಾಂಶ ಸಂಗ್ರಹಣೆ ಮಾಡೋದ್ರ ಮುಖಾಂತರದಲ್ಲೇ ವಿದ್ಯಾರ್ಥಿಗಳಿಗೆ ಲೀಸ್ಟ್ ಅಂತಕ್ಕಂಥದ್ದನ್ನ ಸಿದ್ಧಪಡಿಸೋದಾಗಿರುತ್ತೆ. ಸೊ ಅದು ಯಾವ ತರ ಆಗುತ್ತೆ ಅಂದ್ರೆ ಗಣಕೀಕೃತ ಅಂದ್ರೆ ಸಿಸ್ಟಮ್ ಮುಖಾಂತರನೇ ಆಗೋದಾಗಿರುತ್ತೆ ಲಿಸ್ಟ್ ಅಂತಕ್ಕಂಥದ್ದು. ಯಾವುದೇ ರೀತಿಯ ಒಂದು ವ್ಯಕ್ತಿಗಳು ಮಾಡುವಂಥದ್ದು ಏನಿರೋದಿಲ್ಲ. ಸೊ ನಿಮಗೆ ಒಂದು ಅಪ್ಲಿಕೇಶನ್ ಹಾಕಿದವರು ವೆರಿಫಿಕೇಶನ್ ಹೋಗಿರ್ತಿಲ್ಲ. ಆ ಸಂದರ್ಭದಲ್ಲಿ ನಿಮ್ಮ ಒಂದು ವೆರಿಫಿಕೇಶನ್ ಸೆಂಟರ್ ಇರುತ್ತಲ್ಲ, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ವೀಕ್ಷಣೆ ಮಾಡಿರ್ತಾರೆ. ಸೊ ಅದು ಸರಿ ಇದೆ ಇನ್ನೊಂದು ಮತ್ತೊಂದೆಲ್ಲ ಚೆಕ್ ಮಾಡಿ ಅಲ್ಲಿ ಅಪ್ಲೋಡ್ ಇನ್ನೊಂದು ಮತ್ತೊಂದು ಕೊಡ್ತಾ ಇರ್ತಾರೆ. ಸೊ ಆ ಸಂದರ್ಭದಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಏನಿರುತ್ತಲ್ಲ, ಅದನ್ನ ಸರಿ ಇದೆ ಇನ್ನೊಂದು ಮತ್ತೊಂದೆಲ್ಲ ಚೆಕ್ ಮಾಡಿ ಅಪ್ಲಿಕೇಶನ್ ಹಾಕಿರೋದೆಲ್ಲ ಯಾವ ತರ ಇದೆ ನೋಡ್ಕೊಂಡು ಅದನ್ನ ಅವರು ಅಪ್ರೂವ್ ಕೊಟ್ಟಾಗ ಅಥವಾ ನಿಮ್ದು ಏನು ವೆರಿಫೈ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ವೆರಿಫೈ ಅಂತ ಏನು ಆಪ್ಷನ್ ಇರುತ್ತಲ್ಲ ಅವರಿಗೆ, ಸೊ ಒಂದು ಸಿಸ್ಟಮ್ ನಲ್ಲಿ ಅದು ವೆರಿಫೈ ಮಾಡಿದಾಗ ಆ ಒಂದು ಡಾಟಾ ಹೋಗಿ CSL ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಹೋಗುತ್ತೆ ಅನ್ಬೋದಾಗಿರುತ್ತೆ. ಸೊ ಈಗ ನಾನು ರ್ಯಾಂಡಮ್ ಆಗಿ ಅರ್ಥಪೂರ್ಣವಾಗಿ ನಿಮಗೆ ಮಾಹಿತಿನ ತಿಳಿಸ್ತಾ ಇರೋದಿರುತ್ತೆ. ಸೊ ಆ ಒಂದು ಡಾಟಾ ಒಂದು CSL ವೆಬ್ಸೈಟ್ ಅಲ್ಲಿ ಒಂದು ಶೇಖರಣೆ ಆಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಅದನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ಜಿಲ್ಲೆಗಳ ಕಡೆಯಿಂದನೂ ಮಾಹಿತಿನ ತಗೋತಾರೆ. ಇವಾಗ ಒಂದೊಂದು ಡಿಸ್ಟ್ರಿಕ್ಟಲ್ಲಿ ವೆರಿಫಿಕೇಷನ್ ಆಗಿರುತ್ತೆ ನಿಮ್ದು. ಎಲ್ಲಾ ಡಿಸ್ಟ್ರಿಕ್ಟ್‌ಗಳ ಕಡೆಯಿಂದನೂ ಒಂದು ಡಾಟಾನ ತಗೊಳ್ಳೋದ್ರ ಮುಖಾಂತರದಲ್ಲಿ, ನಂತರದಲ್ಲಿ ಒಂದು ಕೇಂದ್ರೀಕೃತ ದಾಖಲಾತಿ ಘಟಕದ ವತಿಯಿಂದ ಇಲ್ಲಿ ಏನು ಮಾಹಿತಿನ ಅವರು ಒಂದು ಎಲಿಜಿಬಲ್ ಲಿಸ್ಟ್ ಅಂತಕ್ಕದ್ದನ್ನ ಪ್ರಕಟ ಮಾಡ್ತಾರೆ. ಸೊ ಈಗ ಇವತ್ತು ವೆರಿಫಿಕೇಷನ್ ಆಗಿದೆಯಲ್ಲ, ಸೊ ಈ ವಿದ್ಯಾರ್ಥಿಗಳದ್ದು ಆಗಿದ್ರೆ ಇವತ್ತೇ ಲಿಸ್ಟ್ ಬರುತ್ತಾಗಿದ್ರೆ, ಎಲ್ಲರದು ಇವತ್ತೇ ಬರುತ್ತಾಗಿದ್ರೆ ಅಂತ ಒಂದು ಪ್ರಶ್ನೆ ನಿಮಗೆ ಬಂದಿರಬಹುದಾಗಿರುತ್ತೆ. ವೀಕ್ಷಕರೇ, ಕನ್ನಡವಾದ ಯೂಟ್ಯೂಬ್ ಚಾನಲ್ ಜೊತೆಗೆ ಒಂದು ಜಾಯಿನ್ ಆಪ್ಷನ್ ಕೂಡ ನೀಡಿರುವಂತದ್ದಾಗಿರುತ್ತೆ. ಆ ಒಂದು ಜಾಯಿನ್ ಆಪ್ಷನ್ ಅಲ್ಲಿ BEd ಮತ್ತೆ ಒಂದು TETಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಗಳಾಗಿರಬಹುದು, ವಿಡಿಯೋಸ್ ಗಳನ್ನ ಕೂಡ ನೀವು ಪ್ರತ್ಯೇಕವಾಗಿ ವೀಕ್ಷಣೆ ಮಾಡಬಹುದಾಗಿರುತ್ತೆ. ನಿಮಗೆ ಬೇಕಿರುವಂತಹ ಒಂದು ವಿಡಿಯೋಸ್ ಗಳನ್ನ ಕೂಡ ಒಂದು ಯಾವ ಟಾಪಿಕ್ ಮೇಲೆ ಬಿಡಿಸಬೇಕು ಅಂತ ನೀವು ಅಲ್ಲಿ ಕಮೆಂಟ್ ಕೂಡ ಮಾಡಬಹುದಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ವಿಡಿಯೋಸ್ ಅನ್ನು ಮೆಂಬರ್ಸ್ ಅಲ್ಲಿ ಕೂಡ ಅಪ್ಲೋಡ್ ಆಗುತ್ತೆ. ಅದನ್ನ ಕೂಡ ವೀಕ್ಷಣೆ ಮಾಡ್ಕೋಬಹುದಾಗಿರುತ್ತೆ. ಯಾವುದೇ ರೀತಿಯಾದಂತಹ ಒಂದು ಆಡ್ಸ್ ಆಗಿರಬಹುದು, ಯಾವುದೇ ರೀತಿ ಲ್ಯಾಗಿಂಗ್ ಕಂಟೆಂಟ್ ಇಲ್ಲದೆ ನೀವು ವಿಡಿಯೋಸ್ ಅನ್ನ ವೀಕ್ಷಣೆ ಮಾಡಬೇಕು ಅಂತಿದ್ರೆ ಜಾಯಿನ್ ಆಪ್ಷನ್ ಪಡ್ಕೋಬಹುದಾಗಿರುತ್ತೆ. ಮತ್ತೆ ಒಂದು ಲೈವ್ ಸ್ಟ್ರೀಮ್ಸ್ ಬಂದಂತ ಸಂದರ್ಭದಲ್ಲಿ ಕೂಡ ನಿಮಗೆ ಒಂದು ಮೆಂಬರ್ಸ್ ಆದಂತವರಿಗೆ ಅಲ್ಲಿ ಪ್ರತ್ಯೇಕವಾಗಿ ಲೈವ್ ಸ್ಟ್ರೀಮ್ಸ್ ಗಳಿಗೆ ಕೂಡ ನಾವು ಬರ್ತಿದ್ದೀವಿ. ಆ ಒಂದು ಸಂದರ್ಭದಲ್ಲಿ ನಾವು ಲೈವ್ ಗೆ ಬಂದಾಗ ನಿಮ್ಮಿರುವಂತಹ ಪ್ರಶ್ನೆಗಳನ್ನ ನೀವು ಲೈವ್ ಮುಖಾಂತರ ಮಾಹಿತಿನ ಪಡ್ಕೊಂಬೋದಾಗಿರುತ್ತೆ. ಸ್ಟಾರ್ ಪ್ರಶ್ನೆಗಳನ್ನ ಕೇಳೋದ್ರ ಮುಖಾಂತರ ನಿಮ್ಮೊಂದು ಪ್ರಶ್ನೆಗಳಿಗೆ ಉತ್ತರನ ಪಡ್ಕೊಳ್ಳೋದಕ್ಕೆ ನಿಮ್ಗೆ ಅದು ಸಹಾಯ ಆಗುತ್ತೆ ಅಂತ ಹೇಳ್ತಾ, ಮತ್ತೆ ಇತರೆ ಸೌಲಭ್ಯಗಳು ಕೂಡ ನಿಮ್ಗೆ ಅಲ್ಲಿ ಜಾಯಿನ್ ಆದಂತವರಿಗೆ ಸಿಗ್ತಾ ಇರುತ್ತೆ. ಇನ್ನು ವೆರಿಫಿಕೇಶನ್ ಇನ್ನ ಪೂರ್ಣಗೊಳ್ತಿರೋದ್ರಿಂದ ಅಷ್ಟು ಬೇಗ ಹೇಗೆ ಎಲ್ಲ ಡಾಕ್ಯುಮೆಂಟ್ಸ್ ತಗೋತಾರೆ, ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಳಿ, ಇದು ವೆಬ್ಸೈಟ್ ಆಗಿರುವಂತದ್ದಾಗಿರುತ್ತೆ. ಸೊ ಅಷ್ಟು ಏನು ಸಮಯ ತಗೊಳ್ಳೋದಿಲ್ಲ. ಯಾವುದೋ ವ್ಯಕ್ತಿಗಳು ತಗೊಂಡು ಹೋಗ್ಬಿಟ್ಟು ಡಾಕ್ಯುಮೆಂಟ್ಸ್ ಅಂದ್ರೆ ಫೈಲು ಅಥವಾ ಬುಕ್ಸ್ ಅಲ್ಲಿ ಬರ್ಕೊಂಡಿರ್ತಾರೆ, ಅದನ್ನ ತಗೊಂಡೋಗಿ ಇಲ್ಲಿ ಕರೆಕ್ಷನ್ ಆಗಬೇಕು, ಹಾಗೆ ಹೀಗೆ ಅಲ್ಲಿ ಬೇರೆ ಒಂದು ಕರೆಕ್ಟ್ ತಗೊಂಡೋಗ್ಬೇಕು ಒಂದು ಡಾಕ್ಯುಮೆಂಟ್ಸ್ ಗಳಂದ್ರೆ ಕಷ್ಟ ಆಗಿರೋದೇನೋ. ಬಟ್ ಇದು ಅಪ್ಡೇಟ್ ಆಗ್ತಿರೋದ್ರಿಂದ ಒಂದು ಸಿಸ್ಟಮ್ ಅಲ್ಲಿ ಆಗಿರುವಂತ ಕೆಲಸ ಆಗಿರೋದ್ರಿಂದ ಅಷ್ಟು ಸಮಯ ತಗೊಳ್ಳೋದಿಲ್ಲ. ಜಸ್ಟ್ ಒಂದು ಬಟನ್ ಇಂದ ಕ್ಲಿಕ್ ಮಾಡೋದ್ರ ಮುಖಾಂತರ ಎಲ್ಲ ಡಾಟಾನು ಶೇಖರಣೆ ಆಗುತ್ತೆ. ಲಿಸ್ಟ್ ಎಲಿಜಿಬಲ್ ಲಿಸ್ಟ್ ಅಂತಕ್ಕದನ್ನ ಪ್ರಕಟ ಮಾಡಬಹುದಾಗಿರುತ್ತೆ. ಯಾವುದೇ ರೀತಿ ಸಮಸ್ಯೆ ಅಂತೂ ಆಗೋದಿಲ್ಲ. ಸೊ ಯಾವುದೇ ರೀತಿ ಆತಂಕ ಭಯ ಏನಿದೆಯಲ್ಲ, ಇವತ್ತು ಲಿಸ್ಟ್ ಬರುತ್ತೆ ಅಲ್ಲ, ಕೆಲವರು ಕ್ಯೂರಿಯಾಸಿಟಿಗೆ ಇದ್ದೀರಾ. ಕ್ಯೂರಿಯಾಸಿಟಿ ನನಗೂ ಅರ್ಥ ಆಗುತ್ತೆ. ನೀವು ಕೂಡ ಅಪ್ಲಿಕೇಶನ್ ಹಾಕ್ದಾಗ ಅಥವಾ ನಾವು ಕೂಡ ನಮ್ಮ ಒಂದು ಬ್ಯಾಚಲ್ಲಿ ಅಪ್ಲಿಕೇಶನ್ ಹಾಕ್ದಾಗಲೂ ಕೂಡ ನಮಗೊಂದು ಕ್ಯೂರಿಯಾಸಿಟಿ ಇತ್ತು. ಎಲಿಜಿಬಲ್ ಲಿಸ್ಟ್ ಆಗಿರ್ಬೋದು, ವೆರಿಫಿಕೇಶನ್ ಲಿಸ್ಟ್, ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು, ಒಂದು ಯಾವುದೇ ಒಂದು ಏನೇ ಆದರೂ ಕೂಡ ಒಂದು ಕ್ಯೂರಿಯಾಸಿಟಿ ಇರ್ತಿತ್ತು, ಏನು ಎತ್ತಾ ಹೆಸರು ಇರುತ್ತಾ ಇಲ್ವಾ, ನಮಗೂ ಕೂಡ ಅರ್ಥ ಆಗುತ್ತೆ. ಬಟ್ ಆದರೆ ವಿದ್ಯಾರ್ಥಿಗಳಿಗೆ ಆತಂಕ ಭಯನ ಪಡಕ್ಕೆ ಹೋಗ್ಬಿಡಿ. ಆದಷ್ಟು ಎಲ್ಲ ಒಂದು ಆ ಸಮಯಕ್ಕೆ ಆಗುವಂಥದ್ದು ಆಗೇ ಆಗುತ್ತೆ. ನಾವು ಕೂಡ ನಿರಂತರವಾಗಿ ಮಾಹಿತಿನ ಕೊಡ್ತಾ ಇರ್ತೀವಿ. ಕನ್ನಡ ಬೈ ಯೂಟ್ಯೂಬ್ ಚಾನಲ್ಗೆ ಅದಕ್ಕೆ ಸಬ್ಸ್ಕ್ರೈಬ್ ಆಗ್ಬೋದು. ಬೆಲ್ ಐಕನ್ ಕ್ಲಿಕ್ ಮಾಡೋದು. ಬೆಲ್ ಐಕನ್ ಕ್ಲಿಕ್ ಮಾಡಿದಾಗ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ನಿಮಗೆ ನೋಟಿಫಿಕೇಶನ್ ಬಂದಿಲ್ಲ ಅಂದ್ರೂ ಕೂಡ ಕನ್ನಡ ಬೈ ಯೂಟ್ಯೂಬ್ ಚಾನಲ್ ಪ್ರತಿ 1 ಗಂಟೆ ಅಥವಾ 2 ಗಂಟೆಗೊಮ್ಮೆ ನೀವು ವಿಡಿಯೋಸ್ನ ವೀಕ್ಷಣೆ ಅಂದ್ರೆ ಚೆಕ್ ಮಾಡ್ತೀರಿ, ವಿಡಿಯೋಸ್ ಯಾವ್ದಾದ್ರು ಬಂದಿದೆ ಏನು ಎತ್ತ ಅಂದ್ಬಿಟ್ಟು. ಮತ್ತೆ ಟೆಲಿಗ್ರಾಮ್ ಆಗಿರ್ಬೋದು, ಇನ್ಸ್ಟಾಮ್ ಆಗಿರ್ಬೋದು, ಎಲ್ಲ ಮಾಹಿತಿಗಳು ಸಿಗ್ತಿರುತ್ತೆ. ಸೊ ಇವತ್ತು ಲಿಸ್ಟ್ ಬರ್ತಾ ಆಗಿದ್ರೆ, ಸೊ ಲಿಸ್ಟ್ ಯಾವ ತರ ರೆಡಿ ಆಯ್ತಾ ಅಂತ ಗೊತ್ತಾಗುತ್ತೋ. ಸೊ ಇವತ್ತು ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ ಎಲಿಜಿಬಲ್ ಅಂದ್ರೆ ವೆರಿಫಿಕೇಶನ್ ಆದವ್ರು ಎಲ್ಲರೂ ಕೂಡ ಡಾಟಾಗಳು ಹೋಗಿರುತ್ತೆ. ಅವರು CSC ಹಂತದಿಂದ ದತ್ತಾಂಶ ಸಂಗ್ರಹಣೆಯನ್ನು ಮಾಡ್ಕೊಂತಾರೆ, ಸಮಸ್ಯೆ ಆಗೋದಿಲ್ಲ. ಮತ್ತೆ ಎಲಿಜಿಬಲ್ ಲಿಸ್ಟ್ ಇವತ್ತೇ ಬರುತ್ತಾ, ಇಲಾಖೆ ಕೊಟ್ಟರ ಮಾಹಿತಿ ಆಧಾರದ ಮೇಲೆ ಹೇಳುವಂತಂದ್ರೆ ವಿದ್ಯಾರ್ಥಿಗಳು ಇವತ್ತು ಕೇಂದ್ರೀಕೃತ ದಾಖಲಾತಿ ಘಟಕದ ವತಿಯಿಂದ ಲಿಸ್ಟ್ ಬರುತ್ತೆ ಅಂತ ಅವ್ರು ಮಾಹಿತಿನ ಕೊಟ್ಟಿದ್ರೆ ನಿರೀಕ್ಷೆ ಮಾಡಬಹುದಾಗಿರುತ್ತೆ. ಸೊ ನಾನು ಅವರು ಕೊಟ್ಟಿರುವಂತ ಡಾಕ್ಯುಮೆಂಟ್ಸ್ ಮಾಹಿತಿ ಏನಿರುತ್ತಲ್ಲ, ಹಿಂದೆ ಮುಂದೆ ಆಗೋ ಸಾಧ್ಯತೆ ಇರುತ್ತೆ ಕೂಡ. ಅವ್ರು ಕೆಳಗಡೆ ಒಂದು ಮೆನ್ಷನ್ ಕೂಡ ಮಾಡಿದರೆ, ಮೇಲ್ಕಂಡ ವೇಳಾಪಟ್ಟಿಯಲ್ಲಿ ಏನಾದ್ರು ಬದಲಾವಣೆಗಳಿದ್ರೆ ಇಲಾಖಾ ವೆಬ್ಸೈಟ್ ನಲ್ಲಿ ಮಾಹಿತಿನ ಕೊಡ್ತೀವಿ ಅಂತ. ಬಟ್ 99% ಇವತ್ತು ಲಿಸ್ಟ್ ಬರುವ ಸಾಧ್ಯತೆ ಜಾಸ್ತಿ ಇರುವಂತದ್ದಾಗಿರುತ್ತೆ. ಯಾಕಂದ್ರೆ ಒಂದು ಫ್ಯಾಕ್ಟ್ ಇರುವಂತದನ್ನ ಮಾತಾಡಬೇಕಾಗಿರುತ್ತೆ. ಇಲಾಖೆ ವೆಬ್ಸೈಟ್ ಅಲ್ಲಿ ಆ ತರ ಕೊಟ್ಟಿದ್ರು ಅಥವಾ ನೋಟಿಫಿಕೇಶನ್ ಹಂಗೆ ಕೊಟ್ಟಿದ್ರು ಅಂದ್ಬಿಟ್ಟು ಇವತ್ತೇ ಬಂದೇ ಬರುತ್ತೆ ಅಂತ 100% ಹೇಳಕ್ಕಾಗಲ್ಲ. ಯಾಕಂದ್ರೆ ನಾನು ಪ್ರೀವಿಯಸ್ ಇಯರ್ ರೆಫರೆನ್ಸ್ ಅನ್ನ ಹೇಳುವಂತಂದ್ರೆ ಒಂದು ಹೆಚ್ಚು ಕಮ್ಮಿ ಒಂದಿನ ಆದ್ರೂ ಅಥವಾ ಮಾರ್ನಿಂಗ್ ಕೂಡ ಬರೋ ಸಾಧ್ಯತೆಗಳು ಈ ತರ ಏನಾದ್ರು ಆಗಿರುವಂತ ಲಕ್ಷಣಗಳಿದಾವೆ. ಜಸ್ಟ್ ನಾನು ನಿಮಗೆ ನೋಟಿಫಿಕೇಶನ್ ಹಿಂಗೆ ಕೊಟ್ಟಿದ್ರು ಇವತ್ತು ಬರುತ್ತೆ ಅಂತ ಹೋಪ್ ಅಂತ ಕೊಡಕ್ಕಾಗಲ್ಲ. ಫ್ಯಾಕ್ಟ್ ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಬಟ್ ಬರೋ ಸಾಧ್ಯತೆ ಜಾಸ್ತಿನೇ ಇದೆ ಅವ್ರು ಕೊಟ್ಟಿರುವಂತ ಅಧಿಕೃತ ಮಾಹಿತಿಯ ಪ್ರಕಾರ. ಸೊ ನಿರೀಕ್ಷೆ ಮಾಡಿ, ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದಾಗ ನಾನು ಕೂಡ ಮಾಹಿತಿನ ಕೊಡ್ತೇವೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕನ್ ಕ್ಲಿಕ್ ಮಾಡಬಹುದಾಗಿರುತ್ತೆ.